ನನ್ನ ಹೊಲದಾಗ ನಾ ಡಕೈತಿ ಮಾಡೋ ಪ್ರಶ್ನೆನೇ ಇಲ್ಲ. ನಂದೇ ಸ್ವಲ್ಪ ಸರ್ವೆ ನಂಬರ್ ಅದ, ನನ್ನ ಊರದ ಅದು ಹೈವೇ. ಅವ್ರು ಏನು ಹೇಳ್ಯಾರ ಅಂದ್ರೆ ತಿರುಪತಿಯಲ್ಲಿ ಹೊಂಟಿದ್ದೆ, ಪಂಡ್ರಾಪುರ್ಗೆ ಹೋಗ್ತಿದ್ದೆವು. ಎಲೆಕ್ಷನ್ ಇದೆ 30 ತಾರೀಕು. ಇವ್ರು ದುಡ್ಡು ತೊಗೊಂಡು ತೆಲಂಗಾಣ ಪಾಸ್ ಮಾಡಿ ಹೆಂಗೆ ಬಂದರು. 3 ಗಾಡಿ ಇದ್ವು ಅವ್ರ ಹತ್ರ. ಒಂದು ಗುಜರಾತ್ ಪಾಸಿಂಗ್ ಗಾಡಿ, 2 TS ಪಾಸಿಂಗ್ ಗಾಡಿ. ತಿರುಪತಿಯಿಂದ ಪಂಡ್ರಾಪುರ್ಗೆ ಪೇಮೆಂಟ್ ಕೊಡ್ಲಕ್ಕ ಪೇಮೆಂಟ್ ಯಾರೋ ದುಡ್ಡು ತೊಗೊಂಡು ಹೋಗ್ತಾರೆ ಅಂದ್ರೆ ಹೈವೇ ಮೇಲೆ ಯಾವುದು ಸೆಕ್ಯೂರಿಟಿ ಇಲ್ಲದೆ ಅವ್ರು ಹೋಗ್ಲಕ್ಕ ನಡುವ ಫ್ರೆಶ್ ಆಗ್ಲಕ್ಕ ಅಲ್ಲಿ ಹೊಲ್ ಬಂದಾರಂತ. ನಮ್ಮ ಹೊಲದಾಗ ಗೆಸ್ಟ್ ಹೌಸ್ ಅದ, ಅವ್ರಿಗೆ ಫ್ರೆಶ್ ಆಗ್ಲಕ್ಕ. ನಮ್ಮ ಪರಿಚಯ ಇದ್ದವ್ರು ಇದಾರ, ನಮ್ಮ ಸಂಬಂಧ ಇಲ್ಲ. ಅನ್ನೊಂದು ಪರಿಸರ ನಾವು ಹೋಗಿ ಕೇಳ್ದವ್ರಿ, ಯಾರು ನೀವು ಅಂದಾಗ ಒಂದು ಮಾತಾಡ್ಲಕ್ಕೆ ರೆಡಿ ಇಲ್ಲ. ಹಿಂದಿದಾಗ ಕೇಳ್ದಾಗೂ ಮಾತಾಡ್ಲಕ್ಕೆ ರೆಡಿ ಇಲ್ಲ. ಒಬ್ಬ ಮ್ಯಾಗ ಹೊಂಟು ನನ್ ಮುಂದೆ ಹೊಂಟ್ರೆ ಯಾಕಪ್ಪ ಈ ನಮ್ಗೇನ್ ಸಂಬಂಧ, ನಮ್ಮ ಹೊಲ ಯಾಕೆ ಬಂದಿರೋದು ಒಬ್ಬರು ಮಾತಾಡಕ್ಕೆ ರೆಡಿ ಇಲ್ಲ ಸರ್. ನಾನು ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡ್ತೀನಿ ಸರ್, ಯಾರೋ 11 ಗಾಡಿಗಳು ಬಂದಾರೆ ನನ್ನ ಟೈಮಿಂಗ್ ಇದೆ. ನನ್ನ ಮೊಬೈಲ್ 8:50 ಫೋನ್ ಮಾಡಿ ನಾನು ಹೊಲಕ್ಕೆ ಹೋಗಿದ್ದು ಅವ್ರಿಗೆ ಕೇಳಿದಾಗ ಅವ್ರು ಹೊಟ್ಟೆ ರಿಪ್ಲೈ ಕೊಡ್ಲಕ್ಕೆ ರೆಡಿ ಇಲ್ಲ. ಅಲ್ಲಿಂದ ಖವಾ ಬಟ್ಟಿದವ್ರಿಗೆ ಫೋನ್ ಮಾಡ್ದೆ, ಯಾರಿಗೆ ಖವಾ ಲೀಸಿಗೆ ಕೊಟ್ಟೀನಿ, ಆ ಲೀಸಿನ ಮಾತ್ರ ನಮ್ಗೆ ಪರಿಚಯ ಇಲ್ಲ ಅಂತ ಹೇಳ್ತಾರ. ಖವಾ ಅಗ್ರಿಮೆಂಟ್ ನಮ್ಗೆ ಕೊಟ್ಟೀನಿ. ಯಾಕೆ ನಾವು ಹೋಗಿದ್ದ ಉದ್ದೇಶ ಅಂದ್ರೆ ಒಂದು 15-20 ದಿನ ತೆಳಗೆ ಒಂದು FIR ಆಯ್ತು ನಮ್ಮ ಹೊಲದಾಗ. ಆ ಖವಾ ಬಟ್ಟಿದವ ಏನ್ ಮಾಡ್ತಾನ್ರಿ, ಹಾಲಿನ ಪೌಡರ್, ಈ ಸ್ಕೂಲ್ದು ಅಂಗನವಾಡಿದು ಪೌಡರ್ ತಂದು ಆಟೋ ಇಳಿಸುವಾಗ ಅಲ್ಲಿ ಬಂದು ಪೊಲೀಸರು ಹಿಡಿತಾರೆ ಸರ್. ಪೊಲೀಸರು ಹಿಡಿದಾಗ ನಾವು ಹೋಗ್ತೀನಿ ಅಲ್ಲಿ ಇಮಿಡಿಯೇಟ್. ಹೋದಾಗ ಅವ್ರಿಗೆ ಕೇಳಿ ಏನಾದ್ರು ಇಲ್ಲಿಗಲ್ ಅದಂದಾಗ ನಾನೇ ನಿಂದ ಸೆಫರ್ ಮಾಡ್ತೀನಿ. ಯಾಕಂದ್ರೆ ಖವಾ ಅದು ಪನೀರ್ ಎಲ್ಲ ಹೋಟೆಲ್ಗಳಿಗೆ ಹೋಯ್ತಾವ, ಎಲ್ಲರ ಮನೆಗಳಿಗೆ ಹೋಯ್ತಾವ, ಎಲ್ಲರೂ ತಿಂತಾರೆ ಸರ್, ಊಟ ಮಾಡೋದಿರ್ತಾವ. ಅದಕ್ಕೆ ಏನೋ ಆಗ್ಬಾರ್ದು. ಯಾರಿಲ್ಲ ಏನಾದ್ರೆ ಒಳ್ಳೆ ರೆಪ್ಯುಟೇಷನ್ ಇದ್ದವು. ಒಂದು ಸೋಷಿಯಲ್ ವರ್ಕ್ ಮಾಡ್ಕೊತ ಓಡಾಡ್ತೀನಿ. ಇಡೀ ಜಿಲ್ಲಾ ತುಂಬಾ ಹೆಸರು ಗುರುತಿಸ್ಕೊಂಡಾಗಿದ್ದೀನಿ. ನಮ್ಮ ಹೆಸರಿಗೆಲ್ಲೂ ಚುಕ್ಕೆ ಬರಬಾರ್ದು ಅಂತ ತಿಳ್ಕೊಂಡು ಆ ಉದ್ದೇಶ ಇಟ್ಕೊಂಡು ನಾವು ನಿಂದ FIR ಮಾಡಿಸ್ತೀನಿ. ನಾವು ನೆಕ್ಸ್ಟ್ ಹೋದಾಗ ನಾ ಅದೇ ಉದ್ದೇಶ ಇಟ್ಕೊಂಡು ಮತ್ತೆ ಏನೋ ಇವತ್ತು ತಂದಾನೇನೋ ಮಿಕ್ಸ್ ಮಾಡ್ಲಂತಾನೆ ಅಂತ ತಿಳ್ಕೊಳಕ್ ಹೋಗಿನ ಅಷ್ಟೇ. ನಾನು ಅಲ್ಲಿ ಹೋದ ಖಾವ ಬಟ್ಟಿದಾಗ ಕೇಳ್ದ ಏನಿಲ್ಲ ಅಂದ್ರು ಅಲ್ಲಿ ನನ್ನ ಮನೆಗೆ ಬಂದು ವಾಪಸ್ ಅಲ್ಲಿ ಬಂದ್ಮೇಲೆ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಹೇಳ್ತೇನೆ ಸರ್ ಹಿಂಗೆ ಹೋಗಿದ ಹಿಂಗೆ ಕಿರಿಕಿರಿ ಆಯ್ತು, ಏನೂ ಇದ್ದಿಲ್ಲ ಅವ್ರಲ್ಲಿ, ನಾ ಬಂದ ಅಂತ ಹೇಳ್ತೇನೆ. ಆಮೇಲೆ ನೆಕ್ಸ್ಟ್ ಡೇ ನನ್ಗೆ ಫೋನ್ ಮಾಡ್ತಾರ, ಇಲ್ಲಿ ನಿಮ್ಮ ಹೆಸರು ಮೇಲೆ ಕಂಪ್ಲೇಂಟ್ ಕೊಡ್ತಾರ ಅಂತ ಕರೆದ್ರು. ಹೋದ ಆ ಕಂಪ್ಲೇಂಟ್ ನೋಡ್ತಾರೆ, ಇಷ್ಟೊಂದು ಬರ್ದಾರ. ಯಾವುದು ಆ FIR-ಗೆ ಕಂಪ್ಲೇಂಟ್ ಅವ್ರು ಆರೋಪ ಮಾಡಿದಾಗ ನನಗೆ ಸಂಬಂಧ ಇಲ್ಲ. ಇದು ನನ್ನ ಹೆಸರು ಕೆಡಿಸ್ಬೇಕಂತ ಒಂದೇ ಉದ್ದೇಶ ಇಟ್ಕೊಂಡು ಆಗಲ್ದವ್ರು. ಇದು ರಾಜಕಾರಣದಾಗ ನಮ್ದೇನು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಸೋಷಿಯಲ್ ವರ್ಕ್ ಮಾಡ್ಕೊಂಡು ಬೆಳಿತಾ ಇದ್ದೀವಿ. ಈ ಸಹಿಸಲಾಗದ ನಮ್ಮ ಜಿಲ್ಲೆಯ ದೊಡ್ಡ ನಾಯಕರಾದ ಅವ್ರಿಗೆ ಯಾರ್ಯಾರ ಹೊಟ್ಟೆಗೆ ಏನೇನಾದ್ರು ಗೊತ್ತಿಲ್ಲ, ಈ ಉದ್ದೇಶ ಇಟ್ಕೊಂಡು ಮಾಡ್ಯಾರ. ಬಟ್ ಈ ಲೀಸ್ ರಾಜಕೀಯರು ನನ್ನ ನ್ಯಾಯಾಂಗ ಮೇಲೆ ನಂಬಿಕೆ ಇದೆ, ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಇದೆ. ನಂಗೆ ನ್ಯಾಯಾಂಗದಿಂದ ಬೇಲ್ ಜಲ್ದಿನೇ ಸಿಕ್ತು. ಯಾಕಂದ್ರೆ ಸೆಕ್ಷನ್ ಯಾವ್ಯಾವ ಹಾಕಿದಾರೆ ನೋಡು, ಡಕಾಯಿತಿ, ರಾಬರಿ, 307 ಎಲ್ಲ ಯಾರಿಗೆ ಹತ್ತಿದಿಲ್ಲ, ಯಾರಿಗೂ ಇಂಜುರಿ ಇಲ್ಲ, ಯಾರು ಅಡ್ಮಿಟ್ ಇಲ್ಲ, ನಾ ಯಾರಿಗೂ ಹೊಡೆದಿದ್ದು, ಯಾರಿಗೂ ಟಚ್ ಮಾಡಿದ್ದಿಲ್ಲ. ಫೈರೇ ಮಾಡಿಲ್ಲ ಸರ್, ಫೈರೇ ಮಾಡಿಲ್ಲ.